ಇಂದು ಆಯ್ತವಾರ ಮಕ್ಕಳೇ, ಇಂದೊಂದು ಕತೆ ಕೇಳಮ್ಮ. ಇದು ನಾಲ್ವರು ಸಂಗೀತಗಾರರ ಕತೆ. ಒಮ್ಮೆ ಒಂದು ಮನೆನ ಹಕ್ಕಲೆ ಒಂದು ನಾಯಿ ಮರೆತುಕೊಂಡು ಕೂತ್ಕೊಂಡಿತ್ತು. ಆ ದಾರಿಯಾಗಿ ಅದೇ ದಾರಿಗಾಗಿ ಒಂದು ಕತ್ತೆನೂ ಬಂದುಕೊಂಡಿದ್ದ. ಕತ್ತೆ ಈ ನಾಯಿನ ನೋಡಿ ನಾಯಿನೊಟ್ಟಿಗೆ ಏನಣ್ಣ ಭಾರಿ ಬೊಳ್ಪೊಳ್ಪಿಗೆ ಮಾಡ್ತಾಳ ಅಂತ. ಆಗ ನಾಯಿ ಹೇಳ್ತಿಗಡ, ನಾ ಭಾಳ ವರ್ಷ ನನ್ನ ಯಜಮಾನ ನಮ್ಮಲ್ಲಿ ಕೆಲಸ ಮಾಡಿದೆ, ಅವನ ಮನೆಯನ್ನು ಕಾಯುವ ಕೆಲಸ ಕೂಡ ಮಾಡಿದೆ. ಈಗ ನನಗೆ ಪ್ರಾಯ ಆಯ್ತು, ಯಜಮಾನ ಇಂದು ನನ್ನ ಮನೆಯಿಂದ ಹೊಡೆದು ಹೊರಗೆ ಹಾಕಿತ್ತು ಅಂತ. ಅಷ್ಟೊತ್ತಿಗೆ ಕತ್ತೆ ಹೇಳ್ತಿಗಡ, ಓ ನನ್ನ ಕತ್ತೆನೇ ಹೋದ್ವಿ, ನಾನು ಭಾಳ ವರ್ಷದಿಂದ ನಮ್ಮ ಯಜಮಾನನ ಮನೇಲಿ ಕೆಲಸ ಮಾಡಿಕೊಂಡಿದ್ದು ಹೊರೆ ಹೊತ್ತುಕೊಂಡೆಲ್ಲ ಇದ್ದೆ. ಈಗ ನನಗೆ ಪ್ರಾಯ ಆಯ್ತು, ಏನು ಕೆಲಸ ಇವಂದ ಮಾಡಿಕಾದ್ಲತ್ತೇಳಿ ನನ್ನನ್ನು ಹೊಡೆದು ಬೊಳ್ಪಿಗೆ ಹೊರಗೆ ಹಾಕಿತ್ತು. ಎಂತ ಮಾಡಿದ್ವಿ, ಬಾಪ ಇಬ್ಬರು ಪೋಯ್ತೇಳಿ ಇಬ್ಬರು ಹೋದೆ. ಹೋಗ್ಕೊಂಡಿರ್ಕಾನ ಒಂದು ಕಡೆ ಇನ್ನೊಂದು ಮನೆ ಕಲೆ ಒಂದು ಕೊತ್ತಿ ಕುದ್ಕೊಂಡು ಬೇಲಿ ಕರಿಯಲ್ಲಿ ಮರ್ಟ್ಕೊಂಡಿತ್ತು. ಕೊತ್ತಿನೊಟ್ಟಿಗೆ ಇಬ್ಬರು ಕೇಳ್ತೀವಿ, ಎಂತ ಅಣ್ಣ ಯಾಕೆ ಮರ್ಟಿ ಅಂತ. ಕೊತ್ತಿ ಹೇಳ್ತಾರೆ, ನಾನು ನನ್ನ ಯಜಮಾನ ಮನೇಲಿ ಭಾಳ ವರ್ಷದಿಂದ ಎಲಿಗಳ ಹಿಡ್ಕೊಂಡು ಯಗಣಗಳ ಬೆರೆಸಿಕೊಂಡು ಭಾರಿ ಅವನಿಗೆ ಸಹಾಯ ಮಾಡ್ಕೊಂಡಿದ್ದೆ. ಈಗ ನನ್ನ ಹಲ್ಲೆಲ್ಲ ಬಿದ್ದೋತು, ಎಂತ ಮಾಡಿಕಾದ್ಲೆ, ನೀನು ನಡೀತೇಳಿ ನನ್ನ ಮನೆಯಿಂದ ಹೊರಗೆ ಹಾಕಿತ್ತಂತ. ಹಾಗೆ ಅವು ಸ್ವಲ್ಪ ದೂರ ಹೋಗಾಕನ ಅಲ್ಲೊಂದು ಕಡೆ ಒಂದು ಕೋಳಿ ಕೂತ್ಕೊಂಡು ಕೋಳಿ ಕೊರ 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 ಅಂತ ಮಾಡ್ಕೊಂಡಿತ್ತು. ಹುಂಜ ಕೋಳಿ ಇವು ಹೋಗಿ ಕೇಳ್ದವನು, ಎಂತ ಕಾಣ ನೀ ಮಾಡ್ತಾವಳ ಅಂತ. ಅಷ್ಟೊತ್ತಿಗೆ ಕೋಳಿ ಹೇಳ್ತಿಗಡ, ನಾ ಭಾಳ ವರ್ಷದಿದ್ದೆ ಮನೇಲಿ, ಆದರೆ ಇಂದು ಏನಾಗ್ಬಿಟ್ಟಿದ್ದಾರೆ, ನಾಳೆ ನಮ್ಮ ಮನೆಗೆ ನೆಂಟರಿಗೆ ಬಂದಾಗ, ಹಾಗಾಗಿ ಆ ನೆಂಟರುಗಳಿಗೆ ನನ್ನ ಕೊಂದು ಕೈಪು ಮಾಡೋಕುತ್ತಾ ಮನೇಲಿ ಯಜಮಾನತಿನ ಮಾತಾಡ್ಕೊಂಡಿದ್ದೋ, ಅದಕ್ಕೆ ಬೇಕಾಗಿ ನಾ ಹೊರಟು ಬಂದೆ ಅಂತ. ಹೌದಾ, ಎಂತ ಮಾಡ್ಬೇಕು ಪೊಯ್ ನಾವೆಲ್ಲರೂ ಹೋಗಿ ಬೇಡಿ ಆರ್ತೀವಿ ಅಂತೇಳಿ ಹಿಂಗೆ ಹೋದಾಗಡ ಹೋಗಿ 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 ಭಾಳ ದೂರ ಹೋಗಾಕನ ಅಲ್ಲಿ ಕತ್ತಲಾತು. ಕತ್ತಲೆ ಎಂತ ಮಾಡೋದು, ಒಂದು ಗುಡ್ಡೆ ಕಾರಲ್ಲಿ ಹೋಗಿ ಮಲ್ಕೊಂಡಗಡ. ಕತ್ತಲಾತು, ಒಳ್ಳೆ ಕತ್ತಲಾತು, ಇವಕ್ಕೂ ಹೊಟ್ಟೆ ಹೆಚ್ಚಿಗೆ ಸುರಾತು. ಇಲ್ಲಿ ಯಾರ ಹಕ್ಕಲೆ ಮನೆಗಳು ಇಲ್ಲೇ ಇವು ಬಾಬಾ ಇದು ಗುಡ್ಡೆ ಬುಡ್ಡೆಯಲ್ಲಿ ಮಲಗಿದಲ್ಲ. ಅಷ್ಟಕ್ಕನ ಇದು ಕೋಳಿ ಹೇಳ್ತಿಗಡ, ನೋಡ ನಾತ ಮೇಲೆ ಹೋಗಿ ನೋಡಿ ಎಲ್ಲರೂ ದೂರ ಮನೆಗೆ ಮನೆ ಬೋಳ್ಪು ಮೀನು ಕಂಡ್ರೆ ನಾವು ಪೋಯಲ್ಲಿಗೆ ಅಂತ. ಹಾಗೆ ಇದೆ ಸ್ವಲ್ಪ ಮೆಲಾನೆ ಹೆಂಗೆ ಹಾರಿಕೊಂಡು ಮೇಲೆ ಗುಡ್ಡೆಗೆ ಹೋಗ್ಕೊಂಡು ದೂರದ ಆಚೆ ಕರೆ ಗುಡ್ಡೆಲಿ 2 ಗುಡ್ಡೆ ದಾಟಿದ 3ನೇ ಗುಡ್ಡೆಲಿ ಅಂತೂ ಮಿಣಿ 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 ಅಂತ ಬೋಳ್ಪು ಕಂಡಂಗೆ ಅಂತಿಗಡ. ಅದು ಸೀದಾ ಬಂದು ಹೇಳ್ತಿಗಡ ಇವರೊಟ್ಟಿಗೆ, ಅಣ್ಣನ ಅಲ್ಲಿ ಇದು ಬೊಳಪು ಕಂಡದ ಅಲ್ಲಿ ಯಾವುದೋ ಮನೆ ಇಟ್ಟು ನಾವು ಹೋಗು ಅಂತ. ಹಾಗೆ ಅವು 4 ಜನ ಸೇರಿಕೊಂಡು ಹೋದವು. ಹೆಂಗೋ ಆ ಕತ್ತಲೆಗೆ ಪುಡ್ಕೊಂಡು 1 ಗುಡ್ಡೆ 2 ಗುಡ್ಡೆ 3 ಗುಡ್ಡೆ ದಾಟಿ ಹಾಕನ ಅವು ಆ ಮನೆ ಹಕ್ಕಲೆ ಬಂದವು. ಮನೆ ಹಕ್ಕಲೆ ಹೋಗಬೇಕು ಧೈರ್ಯ ಇಲ್ಲ. ಎಲ್ಲರೂ ಎಂತಾರು ಇದು ನಾಯಿಗೆ ಈಗ ಅದೆಲ್ಲ ಕಿರಿಕಿರಿ ಅದು ತಿಳ್ಕೊಂಡು ಇವು ಇದು ಕೊತ್ತಿನೊಟ್ಟಿಗೆ ಹೇಳ್ದಾಳ, ನಿಮ್ಮೆಲ್ಲ ಹೋಗಿ ನೋಡಿ ಬಂತ. ಹೋಗಿ ನೋಡಿ ಕೊತ್ತಿ ಹೋಗಿ ನೋಡಿ ಕಾಕನ ಎದುರ ಬಾಗಿಲು ಗಟ್ಟಿ ಬಂದ್ ಮಾಡ್ಕೊಂಡು ತಿಗಡ. ಅವು ಒಳಗಿಂದ ಚಿಲ್ಕ ಹಾಕೊಳ್ಳೋ, ಎಂತ ಮಾಡೋದು. ಇದು ಬಂದು ಹೇಳ್ತಾರೆ, ಹಿಂಗೆ ಅಲ್ಲಿ ಮನೆ ಎದುರ ಬಾಗಿಲು ಹಾಕೊಂಡಳ, ಮತ್ತೆ ಅಲ್ಲಿ ಮತ್ತೆ ಎಂಥದ್ದು ಹಿಂದೆ ಕಿಟಕಿ ಏನಾರು ಇಕ್ಕೂ ಸಾಕು ಅಂತೇಳಿ ಕಣ್ಣ. ಇವು ಮತ್ತೆ ಹೋದಗಣ ನೋಡಪ್ಪ ಅಂತೇಳಿ ಹೋಗಿ ಹಾಕನ ಎಲ್ಲಿ ನೋಡ್ರು ದಾರಿ ಕಂಬದ್ಲೆ ಜಾಗಿ ಕಂಬದ್ಲೆ. ಅಷ್ಟಕ್ಕನ ಇದು ನಾಯಿ ಹೇಳ್ತಿಕಡೆ, ಒಂದು ಕೆಲಸ ಮಾಡೋಣ ನಾವು, ಮನೆ ಹಿಂದೆ ಪೋಯಿ ಅಲ್ಲಿ ಒಂದು ಕಿಟಕಿ ಇಟ್ಟು ಆ ಕಿಟಕಿ ಹಾಕಲೇ ಸುರು ಕತ್ತೆ ನಿಲ್ಲ, ಕತ್ತೆ ಮೇಲೆ ನಾನು ನಿಂತಾನೆ, ನನ್ನ ಮೇಲೆ ಇದು ಕೊತ್ತಿನ ಮೇಲೆ ಇದು ಕೋಳಿ ನಿಲ್ಲ, ನಾವು ನೋಡೋಣ ಅಂತ ಒಳಗೆ ತುಟ್ಟುತ್ತ. ಹಾಗೆ ಸುರು ಕತ್ತೆ ನಿಂತತ್ತು ಕಡೆ, ಕತ್ತೆ ಮೇಲೆ ನಾಯಿ ನಿಂತು, ನಾಯಿನ ಮೇಲೆ ಕೊತ್ತಿ ನಿಂತು, ಕೊತ್ತಿನ ಮೇಲೆ ಕೋಳಿ ನಿಂತದು. ಕೋಳಿ ನಿಂತು ಇದು ಕೋಳಿ ಮೆಲ್ಲ ಬಗ್ಗಿ ನೋಡ್ತಿಗಡ ಒಳಗೆ ನೋಡ್ರಿ ಏನು ಕತೆ. ದೊಡ್ಡ ಮೇಜದ ಮೇಲೆ 3-4-5 ಜನ ಕೂತ್ಕೊಂಡು ಸರಿ ಅಲ್ಲಿ ಎಂತೆಲ್ಲ ತಿಂಬಕೊಟ್ಟು ಮಾಂಸ ಅಡಿಗೆ ರೊಟ್ಟಿ ಗಿಟ್ಟಿ ಗಮ್ಮತ್ತು ಇಸಿಕೊಂಡು ತಿಂದ್ಕೊಂಡು ಅವು ಕೂತ್ಕೊಂಡೆಲ್ಲ ಕರೀಲಿ ದುಡ್ಡು ಕೊಡುತ್ತಿಗಡ. ಅವಕ್ಕೆ ಆತಗಡ, ಓ ಇವು ಇದು ಬಹುಶಃ ಈ ಮನೇಲಿದ್ದವರ ಬೆರೆಸಿಬಿಟ್ಟು ಇಲ್ಲಿ ಖುದ್ದು ತಿಂತಾವಳ ಕಂಡದೆ ಅಂತ. ಎಂತ ಮಾಡಿದ್ವಿ, ಇವಕ್ಕೋ ಹೊಟ್ಟೈಸಿ ಏನು ಬತ್ತು ಏನೇನೋ ಬತ್ತು. ಅವು ಏನು ಮಾಡ್ತಾರೆ, ಸುರು ನನಗೆ ಪುನಃ ಕತ್ತೆ ಮೈಸೂರು ಕತ್ತೆ ನಿಂತದ್ದು, ಕತ್ತೆ ಮೇಲೆ ನಾಯಿ ನಿಂತದ್ದು, ನಾಯಿನ ಮೇಲೆ ಕೋಳಿ ನಿಂತು, ನಾಯಿನ ಮೇಲೆ ಕೊತ್ತಿ ನಿಂತು, ಕೊತ್ತಿ ಮೇಲೆ ಕೋಳಿ ನಿಂತದ್ದು. ಕೋಳಿ ನಿಂತವು ಒಂದೇ ಮಾತಾಡ್ಕೊಂಡಳು ಮುಂದೆ. ನಾವು ನಿಂತು ಒಮ್ಮಗೆ ಬಬ್ಬಿ ಹೊಡೆದು ಆ ಕಿಡಿಕೆನ ನೂಕೆತ್ತ ಹಾಕಿ ಕೂತ.
ಒಬ್ಬನ ಮೇಲೆ ನಿಂತು ಒಮ್ಮೆಗೆ ಕಾತ ಆಯ್ತಲ್ಲ ನಾಯಿ ಬಾವು 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 ಕೋಳಿ ಮ್ಯಾವ್ 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 ಅಂತ ತಗೊಂಡು ಕೊತ್ತಿ ಕೋಳಿ ಕೊಕ್ಕ ಹೇಳ್ಕಕ್ಕನ ಒಮ್ಮೆಗೆ ಬಲ ಹಾಕಿ ಕೆಡಿಕೆನ ನೂಕಾಕಿ ಕಿಟಕಿ ದಡೋರ್ಲತ್ತ ಒಳಗೆ ಬಿದ್ದ ಕೂಡಲೇ ಈ 4-5 ಜನ ಕಳ್ಳರು ಒಳಗಿದ್ದಲ್ಲ ಅವಕ್ಕೆ ಇಡೀ ಎಂಥದ ಬಾಗಿಲು ಕಿಟಕಿಯೆಲ್ಲ ಮುಗಿ ಒಳಗೆ ಹೋಗ್ಕೊಟ್ಟು ಕಳ್ಳರು ತಿಳಿ ಭಾರಿ ಬಿದ್ದಲ್ಲಿಂದ ಒಂದೇ ಓಟ ಇವಕ್ಕೆ ಭಾರಿ ಖುಷಿ ಆಯ್ತು. ಇವು ಮತ್ತೆ ಒಳಗೆ ಹೋಗಿ ಅಲ್ಲಿ ಇದ್ದದೆಲ್ಲ ಪೊರ್ಲು ತಿಂದು ಇನ್ನು ಮತ್ತೆ ರಾತ್ರೆಲ್ಲ ಎಲ್ಲಿಗೆ ಹೋಗಿ ಆದ್ಲತ್ತಲ್ಲಿ ಇವು ಮಲಗಿಕ್ಕೆಲ್ಲ ಆಲೋಚನೆ ಮಾಡಿ ಮಲಗಿಡೋ ಕೊತ್ತಿ ಹೇಳ್ತಿಕಡೆ ನಾವು ಅಲ್ಲಿ ಬಿಡುವಲ್ಲಿ ಮಲಗಿನಿ ಅಂತ. ಅಷ್ಟೊತ್ತಿಗೆ ನಾಯಿ ಹೇಳ್ತಿಕಡೆ ನಾ ಮೆಟ್ಲಕ್ಕೆಲ್ಲ ಮಲಗಿನಿ ಅಂತ. ಅಷ್ಟೊತ್ತಿಗೆ ಕತ್ತೆ ಹೇಳ್ತಿಕಡೆ ನಾ ಅಂಗಳ ತುದಿಲಿ ಹೋಗಿ ಮಲ್ಕಣೆ ಅಂತ. ಕೋಳಿ ಹೇಳ್ತಿಕಡೆ ನಾ ಮರದ ಮೇಲೆ ಹತ್ತಿ ಕುದ್ದಾನೆ ಅಂತ. ಹಾಗೆ 4 ಜನ ಕುದ್ದತ್ರ ಅವಕ್ಕೆ ನಿದ್ದೆ ಮಾಡ್ಕೆ ಈ ಕಳ್ಳರು ಓಡಿ ಹೋದ ಕಳ್ಳರು ಇದು ಎಂಥದಪ್ಪ ಈ ಕಾಡ್ಲಿ ದೆವ್ವ ಇದೆಲ್ಲ ಸುಮ್ಮನಪ್ಪ ಇದೆಲ್ಲ ಹೇಳಿಕೆ ಹಾಕಿಲ್ಲ ಅಂತ ಹೇಳ್ಕೊಂಡು ಅಷ್ಟು ಒಬ್ಬ ಹೇಳ್ತಿಗಳು ನೀವೊಮ್ಮೆ ಸುಮ್ಮನೆ ಇರೋ ಮಾರ್ರೆ ಅಲ್ಲಿ ಎಂಥದಿಲ್ಲ ದೆವ್ವನಿಲ್ಲೇ ಕೋಲೆಯಲ್ಲೇ ಭೂತಲ್ಲ ನಾನು ನೋಡ್ತೇನೆ ಅಂತ ಹೇಳಿ ಹಾಗೆ 5 ಜನ ಪುನಃ ತಿರುಗಿ ಬಂದಳು. ತಿರುಗಿ ಬಂದು ಆ ಉಳಿದು 3-4 ಜನ ಅಂಗಳ ಕರೀಲಿ ಕುತ್ಕೊಂಡಾಳು. ಸ್ವಲ್ಪ ದೂರಲ್ಲಿ ನಿಂತ್ಕೊಂಡು ಇವೊಬ್ಬ ಸ್ವಲ್ಪ ಧೈರ್ಯ ಇದ್ದವ ಸೀದಾ ಒಳಗೆ ಬತ್ಗಳು ಹೆಂಗಾರು ಮಾಡಿ ಪುರುಟಿ ಹೆಂಗಾರು ಹಿಂದಿನ ಬಾಗಿಲಿ ಒಳಗೆ ಹುಕ್ಕು ಸೀದಾ ಅಡಿಗೆ ಕೊನೆಗೆ ಹೊಟ್ಟು ಒಲೆಕಲ್ಲ ಹೋಗ್ರೆ ಎಂಥ ಕಾಂಬದ್ಲೆ ಥರ ಅಂತ 2 ಎಂಥದ್ದು ಸಣ್ಣ ಕೆಂಡನಾಗಿ ಮಿಣಿ ಕುತ್ತಟ್ಗಳು ಇವಂಗೆ ನೆನೆಸಿದ್ಗಳು. ಓ ತೊಂದರಲೆ ಒಲೆ ಕಿಚ್ಚಿಟ್ಟು ಕಿಚ್ಚು ಮಾಡಿ ಏನಾರು ಮಾಡೋಕ್ಕತ್ತಲ್ಲಿ ಇವೆಲ್ಲ ಒಂದು ಕೋಲ್ನ ತೆಗೆದು ಹಿಂಗೆ ಅದರ ಪರಡಿ ನೋಡ್ರಿಂದದ ಅದಕ್ಕೆ ಕೊತ್ತಿ ಒಲೆ ಚಿಂಟೆಯಲ್ಲಿ ಮಾರಿಗಿದ್ದಲ್ಲ ಅದರ ಕಣ್ಣು ಮಿಣಿ ಕೊತ್ತಿ ಮ್ಯಾವ್ ಅಂತೇಳಿ ಅವನ ಮೊರೆಗೆ ಹಾರಿ ಪರಕಿದ್ಗಳು. ಪಾನಿಕಿ ಹಾಕನ ಹೆದ್ರು ಎಂದು ಒಳಗೆ ಅಂತ ಹೋಗ್ಬಿಟ್ಟು ಹೊರಗೆ ಹೋಗ್ಕನ ಮೆಟ್ಲಕ್ಕೆಲ್ಲ ನಾಯಿ ಮಲ್ಕೊಂಡು ನೀವು ಗಾಡಿ ಬಿಲ್ಲಿ ನಾಯಿಗೆ ಮೆಟ್ಟಿದ್ರು. ನಾಯಿ ಮಟ್ಟಿ ಹಾಕ ನಾಯಿ ಅವನ ಕಾಲ ಮೇಲೆ ಅಂತ ನಾಯಿ ಅವನ ಕಾಲು ನೆಡ್ತಿದ್ರು. ಅಲ್ಲಿಂದ ಅವ ಹಾರಿ ಬಿದ್ದು ಬರಲಿ ಓಡಿ ಹೋಗ್ಕನ ಕತ್ತೆಗೂ ಮೆಟ್ಟಿದ್ರು. ಕತ್ತೆ ಎದ್ದಾಗ 2 ಲಾಟ್ ಅಂತ 2 ಒತ್ತ ಈಗ ಭೂತ ಬಂದುಟ್ಟು ಇಲ್ಲಿ ಮನೆಯೊಳಗೆ ಇಲ್ಲಿ ಬೂರ ಬೂತಂಗೆ ದೆವ್ವಗೆಲ್ಲ ಸೇರಿಕೊಂಡಲ್ಲ ಕೊಲೆಗೆಲ್ಲ ಸೇರಿಕೊಂಡಲ್ಲ ತಿಳ್ಕೊಳ್ಕನ ಅಷ್ಟ ತಕ್ಕನ ಆ ಮರಳಿದ ಕೋಳಿ ಕೊಕ್ಕ ಕೂತಲ್ಲ ಆಗ ಇವಂಗೆ ಕೇಳ್ತಿಕೊಂಡದು ಹೇಳ್ಕೊಂಡು ಅವನು ಬುಡ್ಬಡಿ ಬಡಿನ ಹೇಳ್ಕೊಂಡು ಕೇಳ್ದಂಗೆ ಆ ಹಾರಿ ಬಿದ್ದು ಓಡಕನ ಅಲ್ಲಿ ಈ ಗಾಡಿ ಬಿಡಿ ಅಲ್ಲಿ ಇದ್ದೋಕ್ಕೂ ಕೂಡ ಕೇಳಿ ಅವನು ಅಲ್ಲಿಂದ ಹಾರಿ ಬಿದ್ದು ಓಟ ಹಾಕಿದ ಮೇಲೆ ಏನು ತಗೊಂಡು ಇವು 4 ಜನ ಮತ್ತೆ ಬಳಪಾತು. ಇವು 4 ಜನ ಈ ನಾಯಿನೂ ಕತ್ತೆನೂ ಕೋಳಿನೂ ಕೊತ್ತಿನೂ ಇವು ಎಂತ ಮಾಡೋದು ಬಳಪಿಗೆ ಇನ್ನು ಹೆಂಗೆ ಕತ್ತಲೆಗೆ ಎಂತಾರು ಹೊಟ್ಟೆ ತುಂಬೋದು ಇನ್ನು ಹೆಂಗೆ ಹೊಟ್ಟೆ ತುಂಬೋದು. ಅಷ್ಟೊತ್ತಿಗೆ ಒಂದು ತೀರ್ಮಾನ ಮಾಡಿಕೊಂಡು ನಾವು ಊರು ತಿರ್ಗೋಣ. ನಾವು ನಮ್ಮದೇ ಸಂಗೀತನ ಹೇಳ್ಕೊಂಡು ಊರು ತಿರ್ಗೋಣ. ಊರ್ಲಿ ಜನಗೆ ಏನಾರು ಕೊಟ್ಟದರ ತಿಂದ್ಕೊಂಡು ನಾವು ಬದುಕೋಣ ಅಂತ ಹಾಗೆ ಊರು ತಿರುಗಿಕ್ಕೆ ಶುರು ಮಾಡ್ದೇವಳ. ಮಕ್ಕಳೇ ಇವು 4 ಜನ ನಿಮ್ಮ ಮನೆಗೂ ಬಾಕು ಸಾಕು. ಇಲ್ಲಿ ನಾವು ತಿಳ್ಕೊಂಬಂಥ ವಿಷಯ ಏನಂತಾರೆ ಮಕ್ಕಳು, ಎಂಥ ಕಷ್ಟ ಬಂದರೂ ಕೂಡ ನಾವು ಜೀವನದಲ್ಲಿ ಎದೆಗುಂದಿಗೆ ಆಗೋದು ಉಪಾಯ ಇಲ್ಲದರೆ ಎದುರಿಸಬೇಕು. ಇಂದಲ್ಲ ನಾಳೆ ನಾವು ಜೀವನದಲ್ಲಿ ಗೆಲುವು ಸಾಧಿಸೋದು ಖಂಡಿತ.